ಚಾಚುತ್ತಾ ಕಣ್ಣಿನಿಂದಲೇ ಬೆಂಕಿಯನ್ನು ಚೆಲ್ಲುತ್ತಾ ತಕ್ಷಣವೇ ನೆಲವನ್ನು ಜೋರಾಗಿ ಕಾಲಿನಿಂದ ಒದ್ದು ಹೊರಕ್ಕೆ ಬರ್ತಾ ಇದ್ದಾನೆ. ಈ ಸದ್ದು ಕೇಳಿಸಿದ ತಕ್ಷಣವೇ ತಂತು ತಾರಾ ಪರಿಶ್ವಜ್ಯ, ಅವನ ಹೆಂಡತಿ ತಾರೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ಸ್ನೇಹಾದರ್ಶಿತ ಸೌಹೃದ, ಅದರವಳು ಅಪ್ಪಿಕೊಂಡದ್ದು ಹೋಗಬೇಡ ಅಂತ ಹೇಳಲಿಕ್ಕಲ್ಲ, ತುಂಬ ಸೌಹಾರ್ದದಿಂದ ಪ್ರೇಮದಿಂದಲೇ ಅಪ್ಪಿಕೊಂಡಿದ್ದಾಳೆ. ಉವಾಚತ್ರಸ್ತ ಸಂಭ್ರಾಂತ ಹಿತೋದರ್ಕಮಿದಂ ವಚಃ, ತುಂಬ ಆಯಾಸ ಆದವರಿಗೆ ತಕ್ಷಣದಲ್ಲಿ ಎದೆಯನ್ನು ಸವರಿ ನೀರು ಕೊಡುವ ರೀತಿಯಲ್ಲಿ ಆಕೆ ಮಾತಾಡಿದ್ಲು. ಅಂದರೆ ಒಂದೊಂದು ಮಾತುಗಳೂ ಕೂಡ ಒಂದೊಂದು ಪ್ರಸಂಗವನ್ನು, ಕೆಲವೊಮ್ಮೆ ಅದು ನಮ್ಮ ನಿತ್ಯದ ಜೀವನದ ಆಚರಣೆಗಳ ಬಗ್ಗೆ ಇರಬಹುದು, ನಕ್ಷತ್ರ ಗ್ರಹಗಳ ಬಗ್ಗೆ ಇರಬಹುದು, ಪ್ರಾಣಿಗಳ ಬಗ್ಗೆ ಇರಬಹುದು, ಪಕ್ಷಿಗಳ ಬಗ್ಗೆ ಇರಬಹುದು, ಅಥವಾ ಒಂದು ಲೋಹಶಾಸ್ತ್ರದ ಬಗ್ಗೆ ಇರಬಹುದು. ಏನೋ ಒಂದು ಉದಾಹರಣೆ ಕೊಡುವ ರೀತಿಯಲ್ಲಿ ಒಂದು ಕಥೆಯನ್ನು ಹಾಗೆ ನೋಡಿದರೆ ನಾವು ಎಷ್ಟೋ ಸಲ ಕರೆಕ್ಟಾಗಿ ರಾಮಾಯಣದ ಮೂಲದ ಮಾತಿನ ಜೊತೆಗೇ ಆಸ್ವಾದಿಸ್ತಾ ಹೋದರೆ, ಉಪಮಾ ಅನ್ನೋದನ್ನು ಆಮೇಲೆ ಯಾರೋ ಇನ್ನೊಂದು ಹೆಸರಿಗೆ ನಾವು ಜೋಡಿಸಿದರೂ ಕೂಡ ವಾಲ್ಮೀಕಿಗಳ ಉಪಮೆಗೆ ಒಂದು ಸಾಟಿಯಾದ ಮತ್ತೊಂದು ಅಲಂಕಾರದ ಬಳಕೆಯ ವೈಭವ ನಾವು ನೋಡೋದು ತುಂಬ ಕಷ್ಟ. ಅದು ಕೇವಲ ಒಂದು ಆನೆಯಂತೆ, ಕುದುರೆಯಂತೆ, ಹೂವಿನಂತೆ ಅದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಆದರೆ ಪ್ರಕೃತಿಯ ಅನೇಕ ಸಂಗತಿಗಳ ಬೋಧನೆಯ ಜೊತೆಗೆ ಅದರಲ್ಲೊಂದು ಬೋಧೆ ಇದೆ, ವಿಷಯದ ಗಾಢತೆ ಮುಖ್ಯ ಮೂಲ ಕಥೆಗೆ ಒಂದು ಪೋಷಕವಾದ ಅಂಶ ಇರುತ್ತೆ. ಉದಾಹರಣೆ ಕೊಡುವುದು ಅಂದರೆ ಹಾಗಿರಬೇಕು. ಅದರಲ್ಲೂ ಒಂದು ತಿಳ್ಕೊಳ್ಳಿಕ್ಕೆ ಅಂಶ ಇರುತ್ತೆ. ಆ ತಿಳ್ಕೊಳ್ಳುವ ಅಂಶದಿಂದ ಮತ್ತೊಂದು ಉದ್ಬೋಧಕವಾದ ಒಂದು ಹೊಸ ಅಂಶ ನಮ್ಮ ಯಾವ ಕಾರಣಕ್ಕೋಸ್ಕರ ಉದಾಹರಣೆ ಕೊಟ್ಟೆವೋ ಅದನ್ನು ಬಲಗೊಳಿಸುವ ಹಾಗಿರಬೇಕು. ಅದು ಉದಾಹರಣೆಯ ಗಟ್ಟಿತನ. ಅಂತಹ ಅನೇಕ ಉದಾಹರಣೆಯ ಗಟ್ಟಿತನ ಇಲ್ಲಿ ಕಾಣುತ್ತೆ. ಹಿತೋದರ್ಕಂ, ಉತ್ಕೃಷ್ಟವಾದಂತಹ ಆಯಾಸವನ್ನು ಕಳೆಯುವ, ಹಿತವೆನಿಸುವ ನೀರನ್ನು ತುಂಬ ಶ್ರಮಗೊಂಡವನಿಗೆ ಬಂದು ಕೊಡುವ ರೀತಿಯಲ್ಲಿ ಆಕೆ ಮಾತುಗಳನ್ನಾಡಿದ್ಲು. ಅಂದರೆ ನಾವು ಆಯಾಸದಿಂದ ಬಂದವರಿಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಬೆಲ್ಲ ನೀರು ಕೊಡುವುದು ಅಂತ ಒಂದು ಕ್ರಮ ಇದೆ, ಅದನ್ನು ಇಟ್ಕೊಳ್ಬೋದು ಹಿತೋದರ್ಕ ಅಂತ. ನಾವು ಇನ್ನೇನೇನೋ ಬಣ್ಣ ಬಣ್ಣದ ನೀರನ್ನು ಹೇಗೇಗೋ ಎಲ್ಲೆಲ್ಲಿಂದಲೋ ತಂದದ್ದನ್ನು ಕುಡಿಯುವುದಕ್ಕಿಂತ ಸಹಜವಾದ ನೀರು, ಬೆಲ್ಲ ಅನ್ನೋದು ದೇಹದಲ್ಲಿ ಚೆನ್ನಾಗಿ ಮತ್ತೆ ಗಟ್ಟಿತನವನ್ನು ತುಂಬುವುದಕ್ಕಾಗಿ, ಪೋಷಕವಾದ ಬಲವನ್ನು ತುಂಬುವುದಕ್ಕಾಗಿ ಬೇಕಾಗುವ ಆತಿಥ್ಯದ ಒಂದು ಭಾಗವಾಗಿ ಉಳಿದಂತೆ ಆಕೆ ಮಾತಾಡಿದ್ಲು ಅಂತ ಮಾತು ಬಂತು. ಮಾತುಗಳಲ್ಲಿ ತುಂಬ ಸಹಜವಾದ ಅನೇಕ ರಾಜನೈತಿಕವಾದಂತಹ ಧರ್ಮಗಳನ್ನು ಆಕೆ